16 ವರ್ಷದ ಕೇರಳದ ಬಾಲಕಿ ಪೇರೆಂಟ್ಸ್ ಜೊತೆಗೆ ಚಿಕ್ಕಮಗಳೂರಿನ ಪ್ರಕೃತಿ ಸೌಂದರ್ಯವನ್ನು ಸವಿಯೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಮಾಣಿಕ್ಯದಾರದಲ್ಲಿ ಮಿಸ್ ಆಗಿದ್ಲು. ಅದಾದ ಮೇಲೆ 1500 ಅಡಿ ಆಳದಲ್ಲಿ ಶವವಾಗಿ ಪತ್ತೆಯಾಗಿದ್ಲು. ಈ ಪ್ರಕರಣ ಸಹಜವಾಗಿ ಆತಂಕಕ್ಕೂ ಕೂಡ ಕಾರಣವಾಗಿತ್ತು. ಈ ಬೆನ್ನಲ್ಲೇ ಜಿಲ್ಲಾಡಳಿತ ಭದ್ರತೆಯನ್ನು ಬಿಗಿಗೊಳಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ಪಿಎಸ್ಐ ನೇತೃತ್ವದಲ್ಲಿ 4 ಪೊಲೀಸರು ದತ್ತಪೀಠ ಮಾಣಿಕ್ಯದಾರ ತಪ್ಪಲಿನಲ್ಲಿ ಬಂದೋಬಸ್ತನ್ನು ಮಾಡ್ತಾ ಇದ್ದಾರಂತೆ. ಚಿಕ್ಕಮಗಳೂರು ವಿಭಾಗದ 15 ಠಾಣೆಯ ಪಿಎಸ್ಐಗಳು ನಿತ್ಯ ಒಬ್ಬೊಬ್ಬರಾಗಿಯೇ ದತ್ತಪೀಠದ ಡ್ಯೂಟಿ. 15ರಲ್ಲಿ ಒಂದೊಂದು ಠಾಣೆಯಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳು ಒಂದೊಂದು ವಾರ ದತ್ತಪೀಠದಲ್ಲಿಯೇ ಮೊಕ್ಕಾಂ ಹೂಡುವಂತೆ ಸೂಚಿಸಲಾಗಿದೆಯಂತೆ. ಬೇಸಿಗೆ ರಜೆ ಇರೋದ್ರಿಂದ ಮುಳ್ಳಯ್ಯನಗಿರಿ ದತ್ತಪೀಠ ಮಾಣಿಕ್ಯದಾರಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಹೀಗಾಗಿ ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಅಂಥೇಳಿ ಪ್ರವಾಸಿ ತಾಣಗಳಲ್ಲಿ ಪೊಲೀಸರ ಬಂದೋಬಸ್ತನ್ನು ಹೆಚ್ಚಿಸಲಾಗಿದೆ. ಚಂದ್ರದ್ರೋಣ ಪರ್ವತಗಳ ಸಾಲು ಚಿಕ್ಕಮಗಳೂರು ತಾಲೂಕಿನ ದತ್ತಪೀಠದ ಸಮೀಪದ ಮಾಣಿಕ್ಯದಾರ ಬಳಿ ಕಳೆದ ವಾರ ಕೇರಳ ಮೂಲದ ಬಾಲಕಿ ಶ್ರೀನಂದ ಆತ್ಮಹತ್ಯೆಗೆ ಶರಣಾದ ಬಳಿಕ ಚಿಕ್ಕಮಗಳೂರು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಹೈ ಅಲರ್ಟ್ ಆಗಿರುವಂಥದ್ದು. ಹಾಗಾಗಿ ದತ್ತಪೀಠ, ಮುಳ್ಳಯ್ಯನಗಿರಿ ಮತ್ತು ಮಾಣಿಕ್ಯದಾರ ಈ 3 ಭಾಗಗಳಲ್ಲೂ ಕೂಡ ಈಗಾಗಲೇ ಪೊಲೀಸ್ ಇಲಾಖೆ ಪೊಲೀಸರನ್ನು ನಿಯೋಜನೆ ಮಾಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ಈ ರೀತಿಯಾದಂಥ ಯಾವುದೇ ಘಟನೆಗಳು ನಡೀಬಾರ್ದು ಅಂತ ಈಗಾಗಲೇ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಹೈ ಅಲರ್ಟ್ ಆಗಿರೋದ್ರಿಂದ ಮಾಣಿಕ್ಯದಾರದಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು. ನಾನೀಗ ಚಿಕ್ಕಮಗಳೂರು ತಾಲೂಕಿನ ಮಾಣಿಕ್ಯದಾರ ಅಂದರೆ ಏನು ಪ್ರವಾಸಿ ತಾಣ ಇದೆ, ಈ ಪ್ರವಾಸಿ ತಾಣ ಮಾಣಿಕ್ಯದಾರ ಬಳಿ ಇದ್ದೀನಿ. ನಾವು ನೋಡ್ಬೋದು ಕೂಡ ವಿಜುವಲ್ಸಲ್ಲೂ ಕೂಡ ಈಗಾಗಲೇ ಏನು ಈ ಮಾಣಿಕ್ಯದಾರದಲ್ಲಿ ಈಗಾಗಲೇ ಪೊಲೀಸರನ್ನು ಕೂಡ ಜಿಲ್ಲಾಡಳಿತ ನಿಯೋಜನೆ ಮಾಡೋದು. ಯಾಕೆಂತಂದರೆ ಕಳೆದ ಒಂದು ವಾರದ ಹಿಂದೆ ಏನು ಕೇರಳ ಬಾಲಕಿ ಆತ್ಮಹತ್ಯೆಗೆ ಶರಣಾಗಿದ್ಲು, ಅದಾದ ಬಳಿಕ ಮತ್ತೆ ಯಾವುದೇ ಆ ರೀತಿಯ ಪ್ರಕರಣ ನಡೀಬಾರ್ದು ಅಂತ ಈಗಾಗಲೇ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಅಂತಂದರೆ ಚಿಕ್ಕಮಗಳೂರು ಡಿವಿಷನ್ಗೆ ಸೇರುವಂಥ ಸುಮಾರು 15ಕ್ಕೂ ಹೆಚ್ಚು ಪೊಲೀಸ್ ಠಾಣೆಗಳು ಏನು ಬರುತ್ತೆ, ಆ ಪೊಲೀಸ್ ಠಾಣೆಯ ಒಂದೊಂದು ದಿನ ಒಬ್ಬೊಬ್ಬರು PSIಗಳು ಮತ್ತು PSI ಸೇರಿದಂತೆ ವಿವಿಧ ಠಾಣೆಗಳಿಂದ ಒಂದು ವಾರದ ಮಟ್ಟಿಗೆ ಸ್ಟಾಫ್ಗಳು, ಅಂತಂದರೆ ಪ್ರತಿ ಮಂಗಳವಾರದಿಂದ ಮಂಗಳವಾರದವರೆಗೆ ಒಂದು ಠಾಣೆಯ ಸಿಬ್ಬಂದಿ ಮತ್ತು ಪ್ರತಿನಿತ್ಯ 15ಕ್ಕೂ ಹೆಚ್ಚು ಠಾಣೆಗಳಿಂದ ಒಬ್ಬೊಬ್ಬರು PSI ಒಂದೊಂದು ದಿನ, ಅಂತಂದರೆ ಆ ತಿಂಗಳು ಪೂರ್ತಿ ಪ್ರತಿದಿನವೂ ಕೂಡ ಇಲ್ಲಿ ತಪಾಸಣೆ ನಡೀಬೇಕು. ಮತ್ತೆ ಆ ರೀತಿಯ ಘಟನೆಗಳು ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ವರಿಷ್ಠಾಧಿಕಾರಿ ಕೂಡ ಒಂದೇ ಏನು ಚಿಕ್ಕಮಗಳೂರು ತಾಲೂಕಿನ ಮುಳ್ಳಯ್ಯನಗಿರಿ ಆಗ್ಬೋದು, ದತ್ತಪೀಠ ಆಗ್ಬೋದು ಅಥವಾ ಮಾಣಿಕ್ಯದಾರ ಈ 3 ಭಾಗಗಳಲ್ಲೂ ಕೂಡ ಪೊಲೀಸರ ನಿಯೋಜನೆ ಮಾಡಿರುವಂಥದ್ದು. ಒಂದೊಂದು ದಿನ ಒಂದೊಂದು ಸ್ಟೇಷನಿನ ಒಬ್ಬೊಬ್ಬರು PSI ಕೂಡ ಇಲ್ಲಿ ಡ್ಯೂಟಿ ಮಾಡುವಂಥದ್ದು. ಹಾಗಾಗಿ ಅವರು ದತ್ತಪೀಠಕ್ಕೂ ಮತ್ತು ಮಾಣಿಕ್ಯದಾರ, ಮುಳ್ಳಯ್ಯನಗಿರಿ ಈ 3 ಭಾಗಕ್ಕೂ ಕೂಡ ಅವರು ಭೇಟಿ ಕೊಡ್ತಿರ್ಬೇಕು. ಅಂತಂದರೆ ಏನು ಆಗಿಂದಾಗೆ ಗಂಟೆ ಒಂದೊಂದ್ಸಲಿ ಒಂದೊಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಬಂದೋಬಸ್ತ್ ಹೇಗಿದೆ, ಅಲ್ಲಿ ಪ್ರವಾಸಿಗರ ವರ್ತನೆ ಹೇಗಿದೆ ಅನ್ನೋದನ್ನು ಈಗ ಅವರು ಗಮನ ಹರಿಸುವಂಥದ್ದು. ಯಾಕೆಂತಂದರೆ ಈಗಾಗಲೇ ಬೇಸಿಗೆ ಆಗಿರೋದ್ರಿಂದ ಪ್ರತಿನಿತ್ಯ ಈ 3 ಪ್ರವಾಸಿ ತಾಣಗಳಿಗೂ ಕೂಡ ಸಾಕಷ್ಟು ಪ್ರವಾಸಿಗರು ಬರುವಂಥದ್ದು, ಜೊತೆಗೆ ಕೆಲವರು ಮದ್ಯ ಸೇವನೆ ಮಾಡುವಂಥ ಪ್ರವಾಸಿಗರು ಕೂಡ ಇರ್ತಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರು ಏನು ಫೋಟೋ ಸೆಷನ್ ತೆಗೆಸ್ಕೊಳ್ಳೋಕೆ ಅಥವಾ ಸೆಲ್ಫಿ ತೆಗೆಯೋಕೆ ಹೋಗಿ ಮತ್ತೊಂದು ಅನಾಹುತ ಸಂಭವಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಪ್ರತಿಯೊಂದು ಜಾಗಗಳನ್ನು ಕೂಡ ಪ್ರವಾಸಿಗರ ವರ್ತನೆ ಹೇಗಿರುತ್ತೆ ಅದ್ರ ಮೇಲೆ ಪೊಲೀಸರ ವರ್ತನೆ ಕೂಡ ಇರುವಂಥದ್ದು. ಜೊತೆಗೆ ಈಗಾಗಲೇ ಇಷ್ಟು ದಿನಗಳ ಕಾಲ ಏನು ಮಾಣಿಕ್ಯದಾರ ಇದು ಸಂಪೂರ್ಣವಾಗಿ ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಒಳಪಡ್ತಿದ್ದಂಥದ್ದು. ಆದರೆ ಯಾವಾಗ ಈ ಒಂದು ಪ್ರಕರಣ ನಡೀತೋ ಅದಾದ ಬಳಿಕ ಈ ಒಂದು ಸ್ಥಳವನ್ನು ಈಗ ಜಿಲ್ಲಾಡಳಿತ ಪ್ರವಾಸೋದ್ಯಮ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಯಾಕೆಂತಂದರೆ ಈ ಒಂದು ಭಾಗದಲ್ಲಿ ಸಂಪೂರ್ಣವಾಗಿ CCTV ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ CCTV ಇರಲಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರವಾಸೋದ್ಯಮ ಇಲಾಖೆ ಇದನ್ನು ತನ್ನ ಸುಪರ್ದಿಗೆ ತೆಗೆದುಕೊಂಡು ಇಲ್ಲಿ ಸಂಪೂರ್ಣವಾಗಿ CCTV ಹಾಕುವಂಥದ್ದು ಮತ್ತು ಅಪಾಯಕಾರಿ ಸ್ಥಳಗಳೇನಿದೆ ಅಲ್ಲಿ ಸಂಪೂರ್ಣವಾಗಿ ಒಂದು ಫೆನ್ಸ್, ಅಂದರೆ ಕಬ್ಬಿಣದ ಒಂದು ಫೆನ್ಸ್ ಮಾಡಿ ಅಲ್ಲಿಗೆ ಯಾರೂ ಹೋಗ್ದಲೇ ಇರೋ ರೀತಿಯಲ್ಲಿ ಒಂದು ಬಂದೋಬಸ್ತ್ ಮಾಡುವಂಥದ್ದು. ಜೊತೆಗೆ ಪ್ರವಾಸಿಗರಿಗೂ ಕೂಡ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಯಾವಾಗಲೂ ಕೂಡ ಪೊಲೀಸರ ನಿಯೋಜನೆ ಮಾಡುವಂಥದ್ದು. ಈ ರೀತಿಯಾದಂಥ ಒಂದು ಬೆಳವಣಿಗೆಗೆ ಇದೀಗ ಮಾಣಿಕ್ಯದಾರ ಸಾಕ್ಷಿ ಆಗಿರುವಂಥದ್ದು. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ TV, ಚಿಕ್ಕಮಗಳೂರು.